ಮಹಾರಾಣಿ, ಇದು ಧರ್ಮರಾಜರ ಯಜ್ಞದ ಕುದುರೆಯಂತೆ. ಹೌದು ಮಹಾರಾಣಿ, ಇದಕ್ಕೆ ಬೆಂಗಾವಲಾಗಿ ಋಷಿಕೇತು, ಪ್ರದ್ಯುಮ್ನ, ಅರ್ಜುನ ಬಂದಿರುವರಂತೆ. ಈ ಅಶ್ವವನ್ನು ಬಂಧಿಸಬೇಕಂತೆ, ಯುದ್ಧ ಮಾಡಿ ಜಯಿಸಬೇಕಂತೆ, ಇಲ್ಲವಾದರೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗಬೇಕಂತ ರಾಣಿ. ಮುಂದೇನು ನಿನ್ನ ಅಪ್ಪಣೆ? ಮಂತ್ರಿ ಮಹಾರಾಣಿ, ಯುದ್ಧಕ್ಕೆ ಆಜ್ಞೆಯಿಂದ ಸೈನಿಕರಿಗೆ ಹೇಳಿರಿ. ಮಹಾರಾಣಿ, ಮಧ್ಯಮ ಪಾಂಡವನ ಯುದ್ಧದಲ್ಲಿ ನಾನು ಗೆಲ್ಲದ ಹೋದರೆ ರಾಜಧಾನಿಗೆ ಪ್ರವೀಣ ಎಂಬ ನಾಮವಿದ್ದು ಸಾರ್ಥಕವೇನು? ಮಹಾರಾಣಿ ಯೋಚನೆ ಮಾಡಿ ನೋಡಿ. ಏಕೆ? ತಾವಿನ್ನು ಕನ್ಯಾಮಣಿ ಇಲ್ಲ ಒಂದವರೇ ಅದಕ್ಕಾಗಿ ಹೇಳುತ್ತಿರುವುದು. ಎಂದು ಯೋಚನೆ ಮಾಡಿ ಎಂದು. ಯಾವ ವಿಚಾರ? ಅರ್ಜುನನನ್ನು ಗೆಲ್ಲುವೆ ಎಂದು ಹೇಳುವಿರಲ್ಲ, ಹಿಂದಕ್ಕೆ ನೀವು ಏನಿಗೆ ವಚನ ಕೊಟ್ಟಿದ್ದು ಮರೆತು ಹೋಗಿರುವಿರೆ? ಸಖಿ ಮಹಾರಾಣಿ, ಹಿಂದಕ್ಕೆ ಅರ್ಜುನ ವಿಚಾರವಾಗಿ ನಿನ್ನ ಮುಂದೆ ನಾನು ಗುಟ್ಟಾಗಿ ಹೇಳಿದ್ದೇನೋ ನಿಜ. ಆದರೆ ಈಗ ಕುದುರೆಯನ್ನು ಬಂಧಿಸಿರುವೆನು. ಸಖಿಮಣಿ ಮಹಾರಾಣಿ, ನನ್ನ ಬುದ್ಧಿ ಸಾಮರ್ಥ್ಯದಿಂದ ಮಧ್ಯಮ ಪಾಂಡವರನ್ನು ಒಲಿಸಿಕೊಳ್ಳಲೇಬೇಕು. ಸಖಿ ಮಹಾರಾಣಿ, ನೀನು ಋಷಿಕೇತನನ್ನು ಒಲಿಸಿಕೊ, ಮತ್ತೆ ನಾನು ನೀನು ಪ್ರದ್ಯುಮ್ನನ್ನು ಒಲಿಸಿಕೊ, ನೀವು ನಾನು ಮಧ್ಯಮ ಪಾಂಡವನಾದ ಅರ್ಜುನನನ್ನು ಮಹಾರಾಣಿ, ಇನ್ನು ಅವರ ಮುಂಭಾಗಕ್ಕೆ ಹೋಗಲು ಬಂದಿದೆ. ಸಖಿಮಣಿಯರೇ, ತಪ್ಪಿದ್ದಾಗಿ ಮಹಾರಾಣಿ. ನಮ್ಮಣ್ಣನಾದ ಧರ್ಮರಾಯನು ಮಾಡುವ ಸಂಭ್ರಮ ಯಾಗದ ಕುದುರೆಯನ್ನು ನಾರ್ಯಾದನು ಕುದುರೆಯನ್ನು ಕಟ್ಟಿ ವೀರನನ್ನು ಜಯಿಸಿ ಕಪ್ಪುವನ್ನು ಒಪ್ಪಿಸಿಕೊಳ್ಳುವ ಎನ್ನಂತ ವೀರಾದಿ ವೀರನಿಗೆ ಸಿಂಹನ ಕಪ್ಪುವನ್ನು ಕಟ್ಟಿ ಕಳಿಸಿ ಪ್ರೇಮೆ ನಿನಗೆ ಈ ವೀರನ ಸಂಗಡ ರಗಳೆ ಹೇ ಪ್ರೇಮೆ ಗಾಂಧೀವಿ, ಹೇ ಶ್ರೀಯೇ ಅರ್ಜುನ, ಹೇ ಶ್ರೀಯೇ ಕಿರೀಟಿ, ಹೇ ಪ್ರೇಮೆ ಧನುಂಜಯ, ಪ್ರೇಮೆ ಪಾರ್ಥ, ಹೇ ಶ್ರೀಯೇ ಮೂರು ಲೋಕದ ವೀರ, ಹೇ ಶ್ರೀಯೇ ಸ್ತ್ರೀಯರನ್ನ ಬೇಡ, ಶ್ರೀಯೇ ಸುಂದರಿಯನ್ನು ಕರಿ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಶ್ರೀಯೇ? ಕುದುರೆಯನ್ನ ಕಟ್ಟಿದವನಲ್ಲ, ನಾನು ಸಹಜವಾಗಿ ಬಿಡಿಸಿಕೊಂಡು ಹೋಗಲು ಶ್ರೀಯೇ. ಕಟ್ಟಿದ ಕುದುರೆಯನ್ನು ಬಿಡಿ ಎಂದು ಹೇಳಿದೀಯ. ಹೌದು ಶ್ರೀಯೇ, ಮದುವೆ ಮಾಡಿಕೊ. ಅದು ಎಂದಿಗೆ ಸಾಧ್ಯವಿಲ್ಲ ಶ್ರೀಯೇ. ಏಕೆ ಸಾಧ್ಯವಿಲ್ಲ? ನಾನು ಜಯಿಸಿಕೊಂಡು ಹೋಗುವನು ಶ್ರೀಯೇ. ಮನಸ್ಸು ಮಾಡುವ ತಾನಾಗಿ ಸಾಧ್ಯವಾಗುವುದು. ಅದು ಎಂದಿಗೆ ಸಾಧ್ಯವಿಲ್ಲ ಶ್ರೀಯೇ. ಪ್ರಿಯ, ಹೇ ಶ್ರೀಯೇ, ಹೇ ಪ್ರೇಮೆ, ಹೇ ಪ್ರೇಮೆ, ಅದು ಎಂದಿಗೆ ಸಾಧ್ಯವಿಲ್ಲ ಶ್ರೀಯೇ. ಪ್ರಿಯ, ಪ್ರಿಯ, ಪಾರ್ಥ ರಾಜ ಬಾ. ಪ್ರಿಯ, ಪ್ರಿಯ,
ಪಾರ್ಥ, ಹೇ ಪ್ರಮೇಯ, ನಿನ್ನಂಥ ವೀರ ಪುರುಷರನ್ನ ಕೈ ಹಿಡಿಯಬೇಕಾದರೆ ನನ್ನಂಥ ವೀರನಾರೇ ಸರಿ. ಪಾರ್ಥ, ಸ್ತ್ರೀಯರೇ, ನಿನ್ನ ಭುಜಬಲದ ಪರಾಕ್ರಮಕ್ಕೆ ನಾನು ಮನಸೋತು ಬಂದಿರುವೆನು. ಹೌದೇನು ಸ್ತ್ರೀಯರೇ? ನನ್ನನ್ನು ಮೆಚ್ಚಿಕೋ, ಪಾನಿ ಗ್ರಹಣವನ್ನು ಮಾಡಿಕೋ ಸುಂದರ, ಮೂರು ಲೋಕದ ವೀರ. ಸುಂದರಾಂಗಿ, ನೀನೇ ಮುಂದೆ ಬಂದು ನಿಂತು ಕರಂಗಳ ಹೊಂದಿಸಿ ಎನ್ನ ಮಂದಿರಕ್ಕೆ ಬಾ ಎಂದು ಕರೆಯುವುದು ಚಂದವೇ? ಭ್ರಷ್ಟ ಸ್ತ್ರೀಯರೇ, ಅದು ಏಕೆಂದರೆ ಸ್ತ್ರೀಯರ ಮಾನವಂತರು ಲಜ್ಜವಂತರು ಹೀಗಿದ್ದು ಎಲೆ ಹೆಣ್ಣೆ ಗಜದಿಂದ ಹೆಣ್ಣೆ ಜ್ಞಾನವಂತರ ಮುಂದೆ ಹುಚ್ಚು ಮಾತುಗಳನ್ನು ಹಾಡುವುದು ಹೆದ್ದಕ್ಕೆ? ಪರಪುರುಷರ ಹತ್ತಿರ ಭಾಗತ್ತು ಕೇಳಲು ಹುಟ್ಟೆ. ದುರಾತ್ಮ ನಾಚಿಕೆ ನಿಲ್ಲು. ಪರಪುರುಷರನ್ನು ನಾಚಿಕೆ ಇಲ್ಲದೆ ಹರಿಸದೆ ರಥಸುಕೊಂತೋರು ಎನ್ನುವುದಕ್ಕೆ ನಿನಗೆ ನಾಚಿಕೆ ಹರಿದಿದೆ? ನಾನೇನು ಬುದ್ಧಿ ಇಲ್ಲದರೆ ಹೇಗೆ? ಲೋಕದಲ್ಲಿ ಬುದ್ಧಿ ಇಲ್ಲದ ಮನರು ನಿನ್ನಂತ ಮುದ್ದು ಮಾತುಗಳಿಗೆ ಮರೆಯಾಗಿ ತಮ್ಮ ಮಾತಿನ ಕೈಯಾಲಿ ನಿನ್ನ ವೈಹಾರದ ಬೆಳಗಿನ ನುಡಿಗಳಿಗೆ ನಾನು ಒಳಂಬರುತ್ತೇನೆ. ನೀನೇನು ಹೆಚ್ಚು ನೋಡಲ್ಲ. ಇದಕ್ಕೆ ನಿನ್ನಂತ ಊರ್ವಶಿ ಎನಗ ಮನಸ್ಸೊತ್ತು ಬಾಯ್ಬಿಟ್ಟು ಏಕಾಂತರ ಮಂದಿರಕ್ಕೆ ಬಾ ಎಂದು ಕರೆದು ಕೇಳಿದ. ಕಡೆಗೆ ನಾನು ಅವಳ ಇಷ್ಟಾರ್ಥವನ್ನು ಪೂರೈಸಲಿಲ್ಲ. ತಕ್ಷಣವೇ ಅವಳು ಕೋಪಿತ ಆಗಿ 1 ವರ್ಷ ಪರಿಹಾಂತರ ಎನ್ನಾಗಿರೋದು ಆ ಶಾಪವೇ ಮುಂದೆ ಬಹು ಪ್ರಯೋಜನಕ್ಕೆ ಬಂದಿತು. ಕೊನೆಗೆ ಅವಳ ಶಾಪಕ್ಕೆ ತಾನಾಕೆ ಬಂದು ಸ್ತ್ರೀಗಳಿಗೆ ಬುದ್ಧಿ ಕಲಿಸಿ ಹಿಂದಕ್ಕೆ ಕಲಿಸಿದ್ರೆ ಎಷ್ಟು ರಕ್ತಕ್ಕೆ ಭಾಗ ಬರುವುದಿಲ್ಲ. ನಿನ್ನ ಮಾತುಗಳು ಹೇಗಿರುವುದಂದ್ರೆ ಹಾಲ ಸಕ್ಕರೆ ಕೊಡದಂತಿರುವ ಬುದ್ಧಿ ಇಲ್ಲದ ಮನದರು ಸದ್ದು ಸುಳ್ಳು ಹೆಂಗ್ ನೋಡಿಕೊಂಡು ಕದ್ದು ಮುದ್ದಾಗಿ ಸದ್ದಾರಗಳನ್ನು ಧಿಕ್ಕರಿಸಿ ಜಲಕ್ಕೆ ಸಿಲುಕುವರಾಗಲಿ ಸದ್ಬುದ್ಧಿ ಬುದ್ಧಿ ಸುನರೇ, ಎಲ್ಲದ ಮಾತು ಸುರಿಸುತ್ತಾ ಎನ್ನ ಮುಂದೆ ಬಂದಿರುವಿಯಾಗಲಿ ಯುದ್ಧ ಮಾಡಬೇಕೆಂದು ಬಂದಿಲ್ಲ. ಬುದ್ಧುಗೆ ನಿನ್ನ ಸದ್ದಡಗಿಸಿ ನಿನಗೆ ಬುದ್ಧಿಯನ್ನು ಕಲಿಸಿ ಕುದುರೆಯನ್ನು ಬಿಟ್ಟು ಕಪ್ಪುವನ್ನು ಕಟ್ಟು ಕಳಿಸಿಕೊಳ್ಳೆ. ನಿನಗೆ ಯಾಕೆ ಹೀಗಿರುವ ನಿನ್ನನ್ನು ಮೆಚ್ಚಿರುವೆನು. ಅದು ಹೆಂದಿಗೆ ಸಾಧ್ಯವಿಲ್ಲ. ಮದುವೆ ಮಾಡಿಕೋ. ಅದು ಸಾಧ್ಯವಿಲ್ಲ. ಕಟ್ಟಿದ ಕುದುರೆಯನ್ನು ಬಿಡುವೆನು. ನಾನು ಬಿಡಿಸಿಕೊಂಡು ಹೋಗುವ ಕಪ್ಪ ಕಾಲಕ್ಕೆಯನ್ನು ಕೊಡುವೆನು. ಅದು ಅದು ಎಂದಿಗೆ ಸಾಧ್ಯವಿಲ್ಲ. ಏಕೆ? ಅದು ಹತ್ತಿರ ಬಂದರೆ ಏನಾಗುವುದು? ಹತ್ತಿರ ಬಂದರೆ ಕೆಟ್ಟು ಸ್ತ್ರೀಯೇ. ಕೆಟ್ಟು ಹೋಗುವಿನ? ಹೌದು ಸ್ತ್ರೀಯೇ. ಕೆಟ್ಟು ಹೋದರೂ ಚಿಂತೆ ಇಲ್ಲ. ಪಾರ್ಥ, ವಿಜಯ, ಸ್ತ್ರೀ, ನನ್ನ ಮಾತಿಗೆ ಒಡಂಬಡು. ಅದು ಎಂದಿಗೆ ಸಾಧ್ಯವಿಲ್ಲ ಸ್ತ್ರೀ. ಮದುವೆ ಮಾಡಿಕೋ. ಅದು ಎಂದಿಗೆ ಸಾಧ್ಯವಿಲ್ಲ ಸ್ತ್ರೀ. ಪಾರ್ಥ, ವಿಜಯ, ಸ್ತ್ರೀ, ಮದುವೆ ಮಾಡಿಕೊಂಡ್ರೆ ಆಗುವುದು ನಿನಗೆ ಜಯ. ನನಗೆ ಬೇಕಾದ ಸ್ತ್ರೀ. ಬೆರೆಯಲಾಗಿದೆ ಬೆರಲಾಗಿದೆ ನಿನ್ನ ಬಯಸಿದೆ ನಾನು ಒಂದಾಗೆ ನಾಳೆ ನಾಳೆ ಹಾಡು ಶುಭಯೋಗ
ನೀನು ಅದು ಎಂದಿಗೆ ಸಾಧ್ಯವಿಲ್ಲ ಶ್ರೀ. ಒಂದಾಗಿ ಅದು ಎಂದಿಗೆ ಸಾಧ್ಯವಿಲ್ಲ ಶ್ರೀ. ನಾನು ನೀನು. ವಿಜಯ ಹೇ ಪ್ರೇಮೆ, ಒಂದಾಗಿ ಅದು ಏನು ಹೇಳು ಪ್ರೇಮೆ? ನಲಿದು ಆಡುವ ಹೇ ಪ್ರೇಮೆ, ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮೆಚ್ಚಿರುವೆನು. ನಾನು ಮೆಚ್ಚಿದಳಿಸಿದೆ. ಮೆಚ್ಚಬೇಕೆಂದು ಹೇಳುತ್ತಿರುವೆನು. ನಾನು ಮೆಚ್ಚಿದಳಿಸಿದೆ. ಪಾಣಿಗ್ರಹಣವನ್ನು ಮಾಡಿಕೊ. ಅದು ಎಂದಿಗೆ ಸಾಧ್ಯವಿಲ್ಲ. ಸಮಯವನ್ನು ಕಳೆಯಬೇಡ. ಪಾರ್ಥ ಪಾರ್ಥ ಹೇ ಪ್ರೇಮೆ, ಕಳೆಯಬೇಡ ಹೊತ್ತು ವ್ಯರ್ಥ. ನೀನು ಏನು ಹೇಳಿದರೆ ನಾನು ಕೇಳುವುದಿಲ್ಲ ಪ್ರೇಮೆ. ಕೇಳಬೇಕು. ಅದು ಎಂದಿಗೆ ಸಾಧ್ಯವಿಲ್ಲ ಪ್ರೇಮೆ. ಅವರು ಯಾರು? ನಿನ್ನ ಮಾತು ಕೇಳಿದರೆ ಯಾರು ಪ್ರೇಮೆ? ಕೇಳಬೇಕೆಂದು ಎಲ್ಲರೂ ಕೊಂದಿರುವೆನು. ನನಗೆ ಬೇಕಾಗಿಲ್ಲ ಪ್ರೇಮೆ. ಆ ಹೇಳಿ, ಏನ್ ಹೇಳಿದೆ? ನನಗೆ ಬೇಕಾಗಿಲ್ಲ ಪ್ರೇಮೆ. ರೇ ಸೂಜಿಗದ ಸಗಿಯರೇ ಜಗಜಿಗಪ ರಾಜ ಅಂತೇಳಿ ನಿನ್ನ ಮನ ದಾಸೆಯನ್ನು ಪೂರೈಸಿಕೊಳ್ಳಲಿಕ್ಕೆ ಇಂಥ ಬಣ್ಣದ ಮಾತುಗಳನ್ನು ಬಳಸಿವೆ. ನಾನೇನು ಕಾಮಿನಿಯರನ್ನು ಕಾಣದನೇ ಹೇಗೆ? ಇಂಥ ಮಾತು